ಪ್ರಿಯ ವೀಕ್ಷಕರ ನಮಸ್ಕಾರ. ವಿಚಾರ ಏನಪ್ಪ ಅಂದ್ರೆ ದಯವಿಟ್ಟು ಪೂರ್ತಿ ಕೇಳಿ. ಈ ಏನು ನಮ್ಮ ಕರ್ನಾಟಕದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಗಳು ಮಾಲೆ ಹಾಕೊಂಡು ಹೋಗ್ತಾರಲ್ಲ ಅಯ್ಯಪ್ಪ ಸ್ವಾಮಿಗಳು, ಇವರೆಲ್ಲ ಇತ್ತೀಚಿನ ದಿನಗಳಲ್ಲಿ ಆ ಟಿ ಟಿಗಳಲ್ಲಿ ಹೋಗ್ತಾರೆ. ಟಿ ಟಿಗಳು ಮಿನಿ ಬಸ್ ಮಾಡ್ಕೊಂಡು ಹೋಗ್ತಾರೆ. ಸುಮ್ಮನೆ ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದ್ರೆ ಆಗುತ್ತೆ, ಇವರಿಗೆ ಆಗೋದಿಲ್ಲ. ಯಾಕಂದ್ರೆ ಏನಾರ ಒಂದು ವಿಡಿಯೋ ಮಾಡ್ಕೊಳ್ಳೋದು, ಅಲ್ಲಿ ಹೋಗಿ ಕನ್ನಡ ಬಾವುಟ ಕಟ್ಕೊಂಡು ಹೋಗೋದು, ಈ ರೀತಿ ಎಲ್ಲ ಮಾಡ್ಕೊಂಡು ಅಲ್ಲಿ ಹೋಗಿ ಗಲಾಟೆ ಮಾಡೋದು, ಅವ್ರು ಕನ್ನಡ ಬಾವುಟ ಬಿಚ್ಚಿ ಹಾಕೋದು, ಈ ರೀತಿ ಬೇಕಾ? ನೀವು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ರೋ, ಇಲ್ಲ ಕನ್ನಡ ಬಗ್ಗೆ ಅಲ್ಲಿ ಹೋರಾಟ ಮಾಡೋಕ್ಕೆ ಹೋಗ್ತಾ ಇದ್ರೋ, ಇಲ್ಲ ಕನ್ನಡದ ಬಗ್ಗೆ ಜನಗಳಿಗೇನು ಅರಿವು ಮೂಡ್ಸೋಕೆ ಹೋಗ್ತಾ ಇದ್ದೀರಾ? ಅಲ್ಲ ರೀ, ನಮ್ಮನಲ್ಲೇ ಇಲ್ಲಿ ಅಂದರೆ ಕರ್ನಾಟಕ ನಮ್ಮ ಮನೆ ಇದು. ನಮ್ಮಲ್ಲೇನು ನಾವು ಸರಿಯಾಗಿ ಕನ್ನಡ ಉಳ್ಸೋಕ್ಕಾಗ್ತಾ ಇಲ್ಲ. ಇನ್ನು ಬೇರೆಯವ್ರ ಮನೆಯಲ್ಲಿ ಹೋಗ್ಬಿಟ್ಟು ನೀವು ಕನ್ನಡ ಸರಿಯಾಗಿ ಉಳಿಸ್ರಿ, ಕನ್ನಡ ಸರಿಯಾಗಿ ಆಗುತ್ತದು? ಆಗಲ್ಲ. ನೀವೇನು ಭಕ್ತಿಯಿಂದ ಮಾಲೆ ಹಾಕೊಂಡು ಹೋಗ್ರಿ, ಅದು ನಿಮ್ಮಿಷ್ಟ. ಅದು ನೀವು ಯಾವ ಮಾಲೆನಾರು ಹಾಕೊಂಡು ಹೋಗ್ರಿ, ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀರಾ, ಹೋಗಿ ಬನ್ನಿ. ಅದು ಬಿಟ್ಟು ನೀವು ಕನ್ನಡ ಬಾವುಟ ಹಾಕೊಳ್ಳೋದು, ಅದ್ರೊಳಗಡೆ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕೊಂಡು, ಅಯ್ಯೋ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಬಿಟ್ರು, ತಮಿಳ್ನಾಡಲ್ಲಿ ಬಿಚ್ಚಿಸ್ಬಿಟ್ರು, ನಿಮ್ಮನ್ನು ಯಾರು ಹಾಕೊಂಡು ಹೋಗಂದಿದ್ರು? ಅಯ್ಯಪ್ಪ ಸ್ವಾಮಿ ಏನಾರು ಹೇಳಿದ್ರಾ? ನೀವು ಕನ್ನಡ ಬಾವುಟ ಹಾಕೊಂಬನ್ನಿ, ಅದರಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋನೇ ಹಾಕೊಂಬನ್ನಿ ಅಂತಂದು ಹೇಳಿದ್ರಾ? ಈ ರೀತಿ ಮಾಡ್ಕೊಂಬಂತ ಅಯ್ಯಪ್ಪ ಸ್ವಾಮಿ ಅವ್ರು ಹೇಳವ್ರ ನಿಮಗೆ? ಸುಮ್ಮನೆ ಮಾಲೆ ಹಾಕೊಂಡು ಹೋಗ್ರಿ ಭಕ್ತಿಯಿಂದ. ನಾವು ನೋಡಿದ ಅಯ್ಯಪ್ಪ ಸ್ವಾಮಿಗಳೇ ಬೇರೆ, ಈಗ ನೋಡ್ತಾರ ಅಯ್ಯಪ್ಪ ಸ್ವಾಮಿಗಳೇ ಬೇರೆ. ಇವಾಗ ಮಾಡರ್ನ್ ಎಂತಾರಂತಲ್ಲ, ಮಾಡ್ರನ್ ಅಯ್ಯಪ್ಪ ಸ್ವಾಮಿಗಳು. ಇವಾಗೆಲ್ಲ ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಗಳು ಕಡಿಮೆ, 100ರಲ್ಲಿ ಒಂದು 10 ಜನ ಸಿಗ್ಬೋದು ಅಷ್ಟೇ. ಇನ್ನು 80ರಿಂದ 90 ಜನ ಮಾಡ್ರನ್ ಸ್ವಾಮಿಗಳೇ, ಎಲ್ಲ ಟೂರಿಸ್ಟ್ ಸ್ವಾಮಿಗಳು. ನೀವು ನಿಜವಾಗ್ಲೂ ಭಕ್ತಿಯಿಂದ ಮಾಲೆ ಹಾಕೋರಾದರೆ 48 ದಿನ ಮಾಲೆ ಹಾಕಿ ವ್ರತ ಮಾಡಿ ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕು, ವಾಪಸ್ ಸೀದಾ ಮನೆಗೆ ಬರಬೇಕು. ಅದು ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕೋದು ಭಕ್ತಿ. ಅದು ಆ ಥರ ವಿಚಾರ. ನೀವು ಇವತ್ತು ಮಾಲೆ ಹಾಕ್ಕೊಂಬಿಡೋದು, ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಸೀದಾ ಏನಂಗ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಂತ್ರಾಲಯ ಅಲ್ಲಿ ಇಲ್ಲಿ ಎಲ್ಲ ಟ್ರಿಪ್ ಮಾಡ್ಕೊಂಡು ಅದು ಹೋಗುವುದಲ್ಲ. ಒಂದು ದೇವರಿಗೆ ಹೋಗ್ತಾ ಇದೀವಿ ಅಂದಮೇಲೆ ಒಂದು ದೇವರಿಗೆ ಹೋಗಿ ಬರಬೇಕು. ಅದು ಬಿಟ್ಬಿಟ್ಟು ನಾವು ಇವಾಗ ಒಂದು ಮದುವೆ ಮಾಡ್ತೀವಪ್ಪ, ಅಲ್ಲಿ ಒಂದೇ ಮದುವೆ ಮಾಡ್ತೀವಿ, ಏನು ಇರೋಬರೆಲ್ಲ ಕರ್ಕೊಂಬಂದು ಮದುವೆ ಮಾಡ್ತೀವಾ? ಹಂಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾ ಇದ್ದೀರಾ, ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೋಗಿ. ನಿಮಗೆ ಯಾರು ಬೇಡ ಅನ್ನಲ್ಲ, ಯಾರು ಬರಬೇಡ್ರಿ ಅಂತೂ ಅನ್ನಲ್ಲ. ಅದು ಬಿಟ್ಟು ಶಿಶುದ್ಧ ಕನ್ನಡ ಬಾವುಟ ಕಟ್ಕೊಂಡು, ಆ ಕನ್ನಡ ಬಾವುಟ ಇರುತ್ತೆ, ಗಲೀಜಾಗಿರುತ್ತೆ, ಕರ್ರಗಾಗಿರುತ್ತೆ, ಏನೇನೆಲ್ಲ ಆಗಿರುತ್ತೆ, ಅದನ್ನು ನೀವು ಅಲ್ಲಿ ತೋರ್ಸೋಳಕ್ಕೆ ಕಟ್ಕೊಂಡು ಹೋಗ್ತಾ ಇದ್ದೀರಾ? ಬೇಡ. ಕರ್ನಾಟಕದಲ್ಲೇ ಬೆಂಗಳೂರಲ್ಲೇ ಬೇಕಾದಷ್ಟು ಕಡೆ ಕನ್ನಡ ಇಲ್ಲ. ನೀವೇನಾರ ಹೋರಾಟ ಮಾಡಂಗಿದ್ರೆ, ಕನ್ನಡದ ಮೇಲೆ ಅಭಿಮಾನ ಇದ್ದರೆ ನನ್ನ ಜೊತೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ನಿಮಗೆ ಅಲ್ಲೆಲ್ಲ ತಾಕತ್ತು ತೋರಿಸ್ಬೇಕಾಗಿರೋದು, ತಾಕತ್ತು ಕನ್ನಡದಲ್ಲಿ ತೋರಿಸ್ಬೇಕಾಗಿರೋದು ಬೆಂಗಳೂರಲ್ಲಿ. ಈ ಏನು ರಾಜಧಾನಿ ಬೆಂಗಳೂರು ನಗರದಲ್ಲಿ ಇವತ್ತು ನಾವು ಕನ್ನಡ ಕ್ಯಾಪಾಸಿಟಿ, ಕನ್ನಡ ತಾಕತ್ತು ತೋರಿಸ್ಬೇಕಾಗಿದೆ. ಹೋಗಿ ತಮಿಳ್ನಾಡಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾರಲ್ಲ ನೀವು ತೋರಿಸ್ಬೇಕಾಗಿರೋದು. ನನಗೆ ನವೆಂಬರ್ ತಿಂಗಳಲ್ಲಿ ಇಲ್ಲಿ ಯಾವುದಿದು ಶ್ರೀರಾಮ್ಪುರ ಓಕ್ಲಿಪುರಂ ಇದೆಯಲ್ಲ, ತುಂಬ ಬೇಜಾರಾಯಿತು. ಒಬ್ಬನೇ ಅಲ್ಲಿ ಇದ್ದ ಯಾರೂ ಇರಲಿಲ್ಲ. ಕನ್ನಡ ರಥೋತ್ಸವ ಮಾಡ್ತಾ ಇದ್ದಾರೆ, ಅಣ್ಣಮ್ಮನ ದೇವಿ ಕುಂದ್ರಿಸಿದ್ದಾರೆ. ಅಲ್ಲಿ ಕನ್ನಡ ಸಿನಿಮಾ ನಟರ ಒಂದು ಫೋಟೋ ಇಲ್ಲ, ಕನ್ನಡ ಸಿನಿಮಾ ನಟರ ಒಂದೊಂದು ಫೋಟೋ ಇಲ್ಲ. ಅಲ್ಲಿ ಫೋಟೋ ಇರೋದು ಬರೀ ಕಮಲ ಹಾಸನ್ ಅವರ ಫೋಟೋ ಇತ್ತು, ಬೇರೆ ಯಾರು ಫೋಟೋ ಇರಲಿಲ್ಲ. ನಿಮಗೆ ತಾಕತ್ತು ಅನ್ನೋದಿದ್ರೆ, ನಿಮಗೆ ದಮ್ ಅನ್ನೋದೇನಿರಿದ್ರೆ, ನಿಮಗೆ ನರ ಅನ್ನೋದೇನಿರಿದ್ರೆ ಬನ್ನಿ ಹೋಗೋಣ. ಶ್ರೀರಾಮ್ಪುರದಲ್ಲಿ ಈಗಲೂ ಕೂಡ ವಿಜಯ್, ಕಮಲ್ ಹಾಸನ್ ಅವ್ರದ್ದು, ಇನ್ನು ಬೇಕಾದಷ್ಟು ತಮಿಳವ್ರ ಫೋಟೋಗಳು. ಆಮೇಲೆ ದೇವಸ್ಥಾನದಲ್ಲಿ ಬರೀ ತಮಿಳು ಹಾಡುಗಳೇ, ಕನ್ನಡ ರಾಜ್ಯೋತ್ಸವ, ಕನ್ನಡ ಬಾವುಟ ಎಲ್ಲ ಕಟ್ಟಿದ್ದಾರೆ, ಬರೀ ತಮಿಳ್ನಾಡು ಹಾಕಿದ್ದಾರೆ. ಗೊತ್ತಾಯ್ತಾ? ಅದರಿಂದ ನಿಮಗೆ ತಾಕತ್ತು ತೋರಿಸ್ಬೇಕಾಗಿರೋದು ಹೊರ ರಾಜ್ಯದಲ್ಲ, ತಾಕತ್ತು ತೋರಿಸ್ಬೇಕಾಗಿರೋದು ಇಲ್ಲಿ. ಅಯ್ಯಪ್ಪ ಸ್ವಾಮಿಗಳೇ ಮಾಲೆ ಹಾಕೊಂಡು ಹೋಗ್ತೀರಾ ಅಯ್ಯಪ್ಪ ಸ್ವಾಮಿಗೆ, ಹೋಗ್ಬಿಟ್ಟು ಬನ್ನಿ. ಅದೆಲ್ಲ ಬರೀ ಇಂಥ ತಿರ್ಕೆ ಸೋಕಿಗಳೆಲ್ಲ ಬಿಟ್ಬಿಡಿ. ದೇವ್ರು ಖಂಡಿತ ಒಳ್ಳೇದು ಮಾಡಲ್ಲ, ಖಂಡಿತ 100% ಒಳ್ಳೇದು ಮಾಡಲ್ಲ. ಇದು ನೀವು ಈ ರೀತಿ ಮಾಡೋಕ್ಕೆ ಹೋಗ್ಲೇಬೇಡಿ. ಇಲ್ಲಾಂದ್ರೆ ಮಾಲೆ ಹಾಕ್ಯಾಕ ಹೋಗ್ಬೇಡಿ. ನೀವು ಹಿಂಗೆ ಆಗಂಗಿದ್ರೆ ಈ ರೀತಿ ನೀವು ಆ ಡ್ರೈವರು, ನಿನಗೂ ಬುದ್ಧಿ ಇಲ್ವೇನಯ್ಯ, ಅವ್ರನ್ನ ಅಯ್ಯಪ್ಪ ಸ್ವಾಮಿಗಳು ಕರ್ಕೊಂಡು ನೀವು ಕೇಸರಿ ಬಾವುಟ ಕಟ್ಕೊಂಡು ಹೋಗೋ ಸುಮ್ಕೆ ಇರ್ತಾರೆ. ಅದು ಬಿಟ್ಬಿಟ್ಟು ಕನ್ನಡ ಬಾವುಟ ಕಟ್ಕೊಂಡು ಬೇರೆ ರಾಜ್ಯದಲ್ಲಿ ಅಲ್ಲಿ ಇರ್ತಾರೆ ಕಣ್ರಯ್ಯ. ನಮ್ಮ ಇಲ್ಲಿ ನೀವು ಹೆಂಗಿರ್ತಾರಲ್ಲ, ನಿಮ್ಮಂಥವಲ್ಲಿ ಇರ್ತವೆ. ಗೊತ್ತಾಯ್ತಾ? ಕೆಲಸ ಇಲ್ದರೋರು ಇರ್ತಾರೆ ಅಲ್ಲೂ. ನೀವೇನೋ ಬಾಡಿಗೆ ಹೋಗಿರ್ತೀಯ, ನೀನು ಯಾಕೆ ಈ ಥರ ಬಾವುಟ ಕಟ್ಕೊಂಡು ಹೋಗೋದಂತೆ, ವಿಡಿಯೋ ಮಾಡೋದಂತೆ? ನೋಡ್ರಿ, ಇಲ್ಲಿ ಕನ್ನಡ ಬಾವುಟ ಬಿಚ್ಚಿಸ್ತಾ ಇದ್ದಾರೆ, ಇಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಬಿಚ್ಚಿಸ್ತಾ ಇದ್ದಾರೆ. ಇದೆಲ್ಲ ಯಾಕೆ ಬೇಕು? ಇದೆಲ್ಲ ಬೇಕಾ? ನಮ್ಮ ಜನ, ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನೇ ಒಪ್ಕೊಂತ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನೇ ಕೆಲವರು ಒಪ್ಕೊಂತ ಇಲ್ಲ, ಎಷ್ಟೊತ್ತು ದೇವರುಗಳನ್ನೇ ಕೆಲವರು ಒಪ್ಕೊಂತ ಇಲ್ಲ. ಅಂಥದ್ರಲ್ಲಿ ನೀವು ಕನ್ನಡ ಬಾವುಟ ಹಾಕ್ಕೊಂಡು ಇಷ್ಟು ಶುದ್ಧ ಹಿಂದೆಗಡೆ ಟಿಟಿಲ್ ಕಟ್ಕೊಂಡು ಅದು ತುರಾಡ್ಕೊಂಡು, ಅದು ಅವಶ್ಯಕತೆನೇ ಇಲ್ಲ ರೀ. ಯಾರು ಏನು ಬೇಕಾದ್ರೆ ಕನ್ನಡ ಅಭಿಮಾನ ಭಯಾನಕ ಇದೆ.
ಆದರೆ ನಿಮ್ಮ ಥರ ಈ ರೀತಿ ಕನ್ನಡ ಅಭಿಮಾನ ಇಲ್ಲ ನಮಗೆ. ಬೇಕಾದಷ್ಟಿದೆ ನಮಗೆ ಇಲ್ಲಿ ಕರ್ನಾಟಕದಲ್ಲೇ, ಅದು ಬೆಂಗಳೂರಲ್ಲಿ ನೋಡೇ ಹೊಟ್ಟೆ ಉರಿತಾ ಇದೆ, ತುಂಬ ಬೇಜಾರಾಗ್ತಾ ಇದೆ, ತುಂಬ ಕೋಪ ಆಗ್ತಾ ಇದೆ, ಅಷ್ಟು ಬರ್ತಾ ಇದೆ. ಅಂತಂತ ಇಲ್ಲಿ ವಿಚಾರಗಳು ಇದ್ದಾವೆ. ಅಲ್ಲಿಗೆ ಬನ್ನಿ, ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಅದು ಬಿಟ್ಟು ನೀವು ಇಂಥ ತಿರ್ಕಸೋಕೆ ಎಲ್ಲ ಬಿಟ್ಬಿಡಿ. ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕೊಳ್ಳೋದಂತೆ, ಅಲ್ಲಿ ಬಾವುಟ ಕಟ್ಕೊಂಡು ಹೋಗೋದಂತೆ, ತಿರ್ಗಾ ಅದನ್ನ ವೀಡಿಯೋ ಮಾಡೋದು. ಮಾನ ಮರಿದು ಹೋಗೋದು ಅವ್ರದ್ದಲ್ಲ ರೀ, ನಿಮ್ಮದು ಮಾನ ಮರಿ ಹೋಗೋದು. ತಮಿಳ್ನಾಡಲ್ಲ ಮಾನ ಮರಿದು ಹೋಗ್ತಾ ಇರೋದು ನಿಮ್ಮದೇನು. ನೀನು ಟಿ ಹೋಗಿರ್ತೀಯಲ್ಲಪ್ಪ, ನಿನ್ನ ಡ್ರೈವರು ನಿಂದು ಮತ್ತು ಅಯ್ಯಪ್ಪ ಸ್ವಾಮಿಗಳದು ಮಾನೆ ಮರಿದು ಹೋಗೋದು ಅವ್ರದ್ದಲ್ಲ. ಅದನ್ನು ಬೇರೆ ದೊಡ್ಡದಾಗಿ ವೀಡಿಯೋ ಬೇರೆ ಮಾಡ್ಕೊಂಡು ಹಾಕೋದು ಫೇಸ್ಬುಕ್ಕಿಗೆ. ಇದಕ್ಕೆಲ್ಲ ನೀವು ಮಾಲೆ ಹಾಕೊಂಡು ಹೋಗ್ತಾ ಇದ್ದೀರಾ. ಭಕ್ತಿಯಿಂದ 48 ದಿನ ಭಕ್ತಿಯಿಂದ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ನಾವು ನೋಡಿದ್ವಿ ಆ ಥರ. ಈ ಥರ ಅಯ್ಯಪ್ಪ ಸ್ವಾಮಿಗಳಿಗೆ ನೋಡೇ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಬಂದ ಮೇಲೆ ಹಿಂಗಾಗಿರಿದೆ. ಮಾಡ್ರನ್ ಸ್ವಾಮಿಗಳು ದಯವಿಟ್ಟು ಬೇಡ, ಈ ಥರ ಹೋಗ್ಬೇಡಿ, ಖಂಡಿತ ಒಳ್ಳೆಯದಾಗಲ್ಲ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ಕಾರ.